ಗುಡ್ ಮಾರ್ನಿಂಗ್ ಬ್ರದರ್ಸ್, ನಾನು ನಿಮ್ಮ ರಾಜು ಮತ್ತೆ ಚಾರ್ಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಬ್ರದರ್ಸ್, ನಾನು ಇಲ್ಲಿ ಖರಾಬ್ ಆಗಿದ್ದೀನಿ. ಎಲ್ಲರೂ ಬೇಗ ಬೇಗ ಆಫೀಸ್ಗೆ ಹೋಗೋ ಟೈಮ್ ಇದು. ಸೊ ಎಲ್ಲರೂ ಸೇಫಾಗಿ ಹೋಗಿ ಆಫೀಸ್ಗೆ, ಸೇಫಾಗಿ ಹೋಗಿ ಸೇಫಾಗಿ ಬನ್ನಿ. ಸೊ ಏನಪ್ಪ ಆಫೀಸ್ಗೆ ಹೋಗೋ ಟೈಮಲ್ಲಿ ಇವನು ಸುತ್ತಾಡ್ತಿದ್ದೀನಿ ಅನ್ಕೊಂಬೇಡಿ. ಇವತ್ತು ನಾನು ವೀಕ್ ಆಫು. ಸೊ ನನಗೆ ವಾರಕ್ಕೊಂದ್ಸರಿ ವೀಕ್ ಆಫ್ ಇದೆ. ಸೊ ಆ ವೀಕ್ ಆಫಲ್ಲಿ ಬಂದ್ಬಿಟ್ಟು ಬ್ಲಾಗ್ ಮಾಡಿ ಯೂಟ್ಯೂಬಲ್ಲಿ ಇದು ಮಾಡೋಣ ಅಂದ್ಬಿಟ್ಟು ಬಂದಿದ್ದು ಅಷ್ಟೇ. ಸೊ ಬ್ರದರ್ಸ್, ಸೊ ಇದು ನನ್ನ ಚಾನೆಲ್ ರಾಜು ಮತ್ತೆ ಚಾರ್ಲಿ ಅಂದ್ಬಿಟ್ಟು. ಸೊ ಈ ಚಾನೆಲ್ ಅಲ್ಲಿ ನಮ್ಮ ಲೈಕ್ ಮೋಟೋ ಬ್ಲಾಗ್ಸ್, ಲೈಕ್ ಡೈಲಿ ಲೈಕ್ ಅಪ್ಡೇಟ್ಸ್, ಡೈಲಿ ಲೈಫ್ ಅಪ್ಡೇಟ್ಸ್ ಏನಾದರೂ ಇದ್ರೆ ದಯವಾಗ್ಲೂ ಕೊಡ್ತೀನಿ. ಸೊ ಆದಷ್ಟು ಎಲ್ಲ ಕವರ್ ಅಪ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಎಲ್ಲ ಬ್ರದರ್ಸ್, ಆಫೀಸ್ಗೆ ಹೋಗ್ಬೇಕಾದ್ರೆ ದಯವಿಟ್ಟು ಊಟ ಮಾಡಿ ಟಿಫನ್ ಮಾಡಿ ಎಲ್ಲರೂ ದಯವಿಟ್ಟು ಹೋಗಿ. ಹಾಗೆ ಬರೀ ಹೋಟೆಲ್ ಹೋಗೋಕೆ ಹೋಗ್ಬೇಡಿ, ಅದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಡ್ತದೆ. ಬೇಕಿಂಗ್ ಲೆಫ್ಟ್ ಲೆಫ್ಟ್ ಫ್ರಮ್ ಹಿಯರ್. ಹಾ, ಸೊ ಇವರು ನಮ್ಮ ಫ್ರೆಂಡು. ಸೊ ಅವರು ನಾವೇ ಇವಾಗ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇವಾಗ ನಾವೆಲ್ಲಿ ಹೋಗ್ತಿದೀವಿ ಅಂದರೆ ಫಸ್ಟ್ ವ್ಲಾಗ್ ಅಲ್ವಾ. ಸೊ ಒಕ್ನೇಕಲ್ ಹೋಗೋಣ ಅಂದ್ಬಿಟ್ಟು ಹೋಗ್ತೀವಿ. ಅಪ್ಪ ದೇವ ಅಬ್ಬಾ ಬ್ರದರ್ಸ್, ನಿಜವಾಗ್ಲೂ ಏನು ಟ್ರಾಫಿಕ್ ಗೊತ್ತಾ ಬ್ರದರ್ಸ್. ಬೆಳಗ್ಗೆ 7:30 ಬಿಟ್ಟಿದ್ದು. ಸೊ ಇವಾಗ ಆಲ್ಮೋಸ್ಟ್ ಎಷ್ಟಾಗಿದೆ ಟೈಮು ಅಂದರೆ, ಸೊ 9:22, 9:30, ಆಲ್ಮೋಸ್ಟ್ 2 ಅವರ್ಸ್ ಟ್ರಾಫಿಕ್ಕು. ಪಾಪ. ಸೊ ಬ್ರದರ್ಸ್, ಹಂಗೆ ಒಂದು ಸ್ವಲ್ಪ ಆಫೀಸಲ್ಲಿ ಕೆಲಸ ಇತ್ತು, ಮೀಟಿಂಗ್ ಇತ್ತು, ಹಂಗೆ ಮುಗಿಸ್ಬಿಟ್ಟು ಹಿಂಗೆ ಬರ್ತಾ ಇದ್ದೀನಿ. ಆಲ್ಮೋಸ್ಟ್ 1 ಅವರಿಂದ ಟ್ರಾಫಿಕ್ ಜಾಸ್ತಿ. ಬೆಂಗಳೂರು ಸಿಟಿ ಅಂದ್ರೇ ಟ್ರಾಫಿಕ್, ನಮ್ಮ ಬೆಂಗಳೂರು ಅಂದ್ರೇ ಟ್ರಾಫಿಕ್ ಅಲ್ವಾ. ಸೊ ಬ್ರದರ್ಸ್, ಕೋಲ್ಡ್ ಬೇರ್ ಆಗಿದೆ. ಏನಪ್ಪ ಈ ಥರ ಮಾತಾಡ್ತಿದ್ದೀನಿ ಗುಣ ಅನ್ಕೊಂಬೇಡಿ, ಕೋಲ್ಡ್ ಬೇರ್ ಆಗಿಬಿಟ್ಟಿದೆ. ಸೊ ಅದರಿಂದ ವಾಯ್ಸ್ ಒಂದು ಸ್ವಲ್ಪ ಹೋಗ್ಬಿಟ್ಟಿದೆ. ಸೊ ಬ್ರದರ್ಸ್, ಸೊ ಮೋಟೋ ಬ್ಲಾಗ್ಸು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಯವಿಟ್ಟು ನೋಡೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಲ್ಮೋಸ್ಟ್ ಒಂದು 7 to 8 ಡೇಸ್ ಆಗೋಯ್ತಲ್ಲ ಬ್ರದರ್ಸ್ ನನ್ನ ಚಾನಲ್ ಓಪನ್ ಮಾಡಿ. ಸೊ ಅದಕ್ಕೆ ಶಾರ್ಟ್ಸ್ ಆಗ್ತಾ ಬರ್ತಾ ಇದ್ದೀನಿ. ಸೊ ಒಂದು ಇಂಟ್ರೊಡಕ್ಷನ್ ಮಾತ್ರ ಕೊಟ್ಬಿಡೋಣ ಅಂದ್ಬಿಟ್ಟು, ಜಸ್ಟ್ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಬ್ರದರ್ಸ್, ಬನ್ನಿ ಹೋಗ್ತಾ. ಏನೇನು ಅಟ್ರಾಸಿಟೀಸ್ ಆಗ್ತಿದೆ, ಏನೇನು ನೋಡಬೇಕು, ನೋಡ್ತೀವೋ ಏನೋ ಗೊತ್ತಿಲ್ಲ. ಯಾವುದಿದು? ಚಂದಾಪುರ ಬ್ರದರ್ಸ್, ಚಂದಾಪುರದಲ್ಲಿದ್ವಿ. ಸೊ ಆನೇಕಲ್ ರೋಡ್ ಮೇಲೆ ಹೋಗ್ಬಿಡೋಣ ಅಂದ್ಬಿಟ್ಟು ಹೋಗ್ತಿದ್ದೀವಿ. ಸೊ ಫಸ್ಟ್ ಟೈಮ್ ಹೊಗ್ನೇಕಲ್ಗೆ ಹೋಗ್ತಿದ್ದೀನಿ. ಆಸೆ ಇತ್ತು ಹೊಗ್ನೇಕಲ್ಗೆ ಹೋಗಬೇಕು ಅಂತ. ಬಟ್ ಫೈನಾನ್ಷಿಯಲ್ ಸಿಚುಯೇಷನೋ ಇಲ್ಲ ನಮ್ಮ ಸಿಚುಯೇಷನೋ ಇಲ್ಲ ನಮ್ಮ ಟೈಮು ಯಾವಾಗಲೂ ಹೋಗೋಕ್ಕಾಗಿಲ್ಲ. ಸೊ ಇವಾಗ ನಾನು ನನ್ನ ಫ್ರೆಂಡು ಹೋಗ್ತಾಯಿದ್ದೀವಿ ವ್ಲಾಗ್ ಮಾಡಿಕೊಂಡು. ಶಾರ್ಟ್ಸ್ ಎಲ್ಲ ನೋಡ್ಬಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಸೊ ದಯವಿಟ್ಟು ಆ ಸಪೋರ್ಟನ್ನು ದಯವಿಟ್ಟು ಕೊಡ್ತಾನೆ ಇರಿ. ಸೊ ಬ್ರದರ್ಸ್, ಯಾವುದಿದು? ಆನೇಕಲ್ಲು, ಸೀತಾಪಲ್ಲಿ, ಜಿಗಿನಿ. ಓಕೆ, ಆನೇಕಲ್ ರೋಡಲ್ಲಿ ಹೋಗ್ಬೇಕು. ಕರೆಕ್ಟ್ ಹೋಗ್ತಿದ್ದೀವಿ ಬ್ರದರ್ಸ್. ಇನ್ನೂ ಗೋಪ್ರೋ ಎಲ್ಲ ನಾನು ಯಾವುದೂ ಸೆಟಪ್ ಮಾಡಿಲ್ಲ. ಸೊ ತೊಗೊಳ್ಳೋಣ. ಫಿಲಮಲ್ಲಿ ಧನುಷ್ ಸರ್ ಹೇಳ್ತಾರೆ ಗೊತ್ತಾ, ತಮಿಳ್ ಫಿಲಮಲ್ಲಿ. ಸೊ ಅದೇ ಥರನೇ. ಸೊ ನಮ್ಮ ವಿಡಿಯೋ ಫಸ್ಟ್ ಸತಿ ನೋಡಿದ್ರೆ ಇಷ್ಟ ಆಗಲ್ಲ, ನೋಡ್ತಾನೆ ಇಷ್ಟ ಆಗೋದು, ಇಂಟ್ರೆಸ್ಟಿಂಗ್ ಆಗಿರೋದು. ಸೊ ನೋಡ್ತೀರಿ, ಖಂಡಿತ ನಂಬಿಕೆ ಇದೆ ಇಂಟ್ರೆಸ್ಟಿಂಗ್ ಆಗಿ ತೊಗೊಂಡು ಹೋಗ್ತೀನಿ ಅಂದ್ಬಿಟ್ಟು. ಗಾಡಿ ಓಡಿಸ್ಬೇಕಾದ್ರೆ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕಿ. ಹೆಲ್ಮೆಟ್ ಇಲ್ದಿರೋ ಗಾಡಿ ಯಾರು ತೆಗಿಯೋಕ್ಕೆ ಹೋಗಬೇಡಿ ಬ್ರದರ್ಸ್. ಸೊ ಹೆಲ್ಮೆಟ್ ಇಲ್ದಿರೋ ಗಾಡಿ ತೆಗಿಯೋಕ್ಕೆ ಹೋಗಬೇಡಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ದಯವಿಟ್ಟು. ಸೊ ರಾಜು ಅಂದರೆ ನನ್ನ ಹೆಸರು. ಸೊ ಚಾರ್ಲಿ ಅಂದರೆ ನನ್ನ ಬೈಕು, ನನ್ನ FZ, ನನ್ನ ಬೇಬಿ. ಇನ್ನೊಬ್ಬ ಇದ್ದಾನೆ ಡೂಡು ಅಂದ್ಬಿಟ್ಟು, ಅವನ್ನ ತೋರಿಸ್ತೀನಿ. ಈ ವ್ಲಾಗಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಡೂಡು ಅಂದ್ಬಿಟ್ಟು ಅವನ ಹೆಸರು. ಸೊ ವ್ಲಾಗಲ್ಲಿ ಹಾಕಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಸೊ ಗಾಡಿ ಓಡಿಸ್ಬೇಕಾದ್ರೆ ಅವ್ನು ಕಾಣಿಸಲ್ಲ. ಮುಂದೆ ಕ್ಯಾಮ್ರಾ ಬೇರೆ ಇಲ್ಲಲ್ಲ. ಸೊ ಅದಕ್ಕೆ ಡೂಡು ಅಂದರೆ ಯಾರು ಅಂತ ಇಂಟ್ರೊಡ್ಯೂಸ್ ಮಾಡ್ತೀನಿ ಆಮೇಲೆ. ಸೊ ಬ್ರದರ್ಸ್, ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ. ಸೊ ಹಾಯ್ ಬ್ರದರ್ಸ್, ಇವಾಗ ಮತ್ತೆ ನಾವು 10 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ ಬಂದಿದ್ದೀವಿ. ಏನು ಟೈಮು ಒಂದು 1/2 hour ಆಗಿದೆ. ಸೊ ಆನೇಕಲ್ ಕ್ರಾಸ್ ಮಾಡಿದ್ದೀವಿ. ಆಗ ಚಂದಾಪುರದಿಂದ ಆನೇಕಲ್ ಕ್ರಾಸ್ ಮಾಡಿದ್ದೀವಿ. ಆಲ್ಮೋಸ್ಟ್ 10 to 12 ಕಿಲೋಮೀಟರ್ಸ್ ಬಂದಿದ್ದೀವಿ. ಸೊ ಇನ್ನು ಫ್ರೆಂಡ್ ಏನು ಹೇಳ್ತಿದ್ದಾರೆ, ನನಗೂ ಗೊತ್ತಿಲ್ಲ ಹೊಗ್ನೇಕಲ್ ಎಷ್ಟು ದೂರ ಅಂತ. ಅವ್ರೇನು ಹೇಳ್ತಿದ್ದಾರೆ, ಇನ್ನೂ ದೂರ ಹೋಗಬೇಕು ಅಂತ ಹೇಳ್ತಿದ್ದಾರೆ. ನೋಡೋಣ ಎಷ್ಟು ದೂರ ಹೋಗಬೇಕು ಅಂತ. ನಾವಿವಾಗ ತಮಿಳ್ನಾಡು ಬಾರ್ಡ್ರಿಗೆ ಬಂದಿದ್ದೀವಿ. ತಮಿಳ್ನಾಡು ಬಾರ್ಡ್ರ್ ಅಂತ ಇದು. ಸೊ ತಮಿಳ್ನಾಡು ಬಸ್ಸಸ್ ಎಲ್ಲ ಇಲ್ಲಿದೆ, ಹೋಗ್ತಿದೆ. ಸೊ ನೋಡ್ಬೋದು, ಇದೆ ತಮಿಳ್ನಾಡು ಬಾರ್ಡ್ರ್ ಅಂತೆ. ಸಾಕಾಗಿದೆ, ಆದರೆ ವ್ಯೂ ಮಾತ್ರ ಸಾಕಾಗಿದೆ ಬ್ರದರ್ಸ್.
ತಮಿಳ್ನಾಡು ಬಾರ್ಡರ್ ಕ್ರಾಸ್ ಆಗಿದ್ದೀವಿ. ಅದೇ ವ್ಯೂ ಮಾತ್ರ ಕರ್ರವಾಗಿದೆ ಬ್ರದರ್ಸ್. ಖಂಡಿತವಾಗ್ಲೂ ಈ ಕಡೆ ಬಂದ್ಬಿಟ್ಟು ನೋಡಿ ನೀವು. ಈ ಲೆಫ್ಟ್ ಅಂತೆ, ಲೆಫ್ಟು ರೂಟ್ ಮಾತ್ರ ಚಿಂದಿ ಸಾಕಾಗೈತೆ ಬ್ರದರ್. ನಿಜವಾಗ್ಲೂ ಬಂದ್ ನೋಡಿ ಈ ಕಡೆ ಆ ಫೀಲ್, ವಿಲೇಜ್ ಲೈಫ್ ಫೀಲ್ ಗೊತ್ತಾಗತ್ತೆ ನಿಮ್ಗೆ. ಸಾಕಾಗೈತೆ. ಆಲ್ಮೋಸ್ಟ್ ನಾವು ಒಂದು 15 ಕಿಲೋಮೀಟರ್ ಮುಂದೆ ಬಂದಿದ್ದೀವಿ. ಸೊ ವಿಲೇಜ್ ಲೈಫ್ ಅಂತೂ, ಆ ವಿಲೇಜ್ ಏರಿಯಾಸು ನೋಡೋಕ್ಕೆ ವ್ಯೂ ಪಾಯಿಂಟ್ ಸಾಕಾಗೈತೆ. ವಿಲೇಜ್ ವ್ಯೂ ಗಾಳಿ ರಿಲೀಸ್. ಸಾರಿ ಬ್ರದರ್, ನಿಜವಾಗ್ಲೂ ವಾಯ್ಸು ನಿಮಗೆ ಕರೆಕ್ಟಾಗಿ ಕೇಳಿಸ್ತಿದ್ಯಾ ಇಲ್ಲ ಅಂತ ನನಗೆ ಕೂಡ ಗೊತ್ತಿಲ್ಲ. ಆ ಥರ ಇದೆ ಸೌಂಡು, ಗಾಳಿ. ಸಾರಿ, ನಿಜವಾಗ್ಲೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ 2-3 ಬ್ಲಾಗ್ ಆಮೇಲೆ ನಿಜವಾಗ್ಲೂ ಕ್ಯಾಮ್ರಾ ತಗೊಳ್ಳೋ ಟೈಮ್ ಬರ್ತದೆ. ಜಸ್ಟ್ ಟೌನು, ದಿನ್ನಕೋಟೆ ಟೌನ್ ಅಂತ ಚೆನ್ನಾಗಿದೆ ಟೌನು. ಯಾವುದೋ ಹೋಟ್ಲಿಗೆ ಬಂದಿದ್ದೆ. ಸರಿ ಬ್ರದರ್ಸ್, ಟಿಫನ್ ಮಾಡ್ಕೊಂಡು ಬರ್ತೀನಿ. ಡೂಡು ಅಂತ ಹೇಳಿದ್ನಲ್ಲ, ಇವನೇ ಡೂಡು. ಇವನೇ ಹೆಸರೇ ಡೂಡು ಅಂತ ನೋಡಿ. ಡೂಡು. ಈಗ ಟಿಫನ್ ಮಾಡಕ್ಕೆ ಕೂತಿದ್ದೀವಿ. ಡೂಡು ಇಲ್ಲಿ ಮಲ್ಗವನೆ, ಹೆಲ್ಮೆಟ್ ಇಲ್ಲಿದೆ, ಫ್ರೆಂಡಲ್ಲಿ ಕೂತವ್ರೆ. ಸೊ ಇದೇ ಹೋಟ್ಲು, ಚೆನ್ನಾಗಿದೆ ಅನ್ಕೊತೀನಿ. ಇಬ್ಬರು ಒಂದೊಂದು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ವಿ. ಮಸಾಲೆ ದೋಸೆ ಬಂದಿದೆ. ನಮ್ಮ ಫ್ರೆಂಡು ಫುಲ್ಲು ಹೊಟ್ಟೆ ಹಸಿಯಲ್ಲಿದ್ದಾರೆ. 3 ಟೈಪ್ಸ್ ಆಫ್ ಗ್ರೇವೀಸ್ ಇದೆ, ಚಟ್ನಿ, ಸಾಂಬಾರು ಮತ್ತು ಬೇರೆ ಯಾವುದೋ ಚಟ್ನಿ ಇದೆ. ಖಾರ ಚಟ್ನಿ ಇರಬೇಕು ಮೋಸ್ಟ್ಲಿ. ತಿಂದು ನೋಡುವ ಹೇಗಿದೆ ಅಂತ. ಟಿಫನ್ ಮಾಡ್ಕೊಂಡ್ವಿ. ಸೊ ಟಿಫನ್ ಹೇಗಿತ್ತು ಚೆನ್ನಾಯ್ತಾ? ಟಿಫನ್ ಇದು ಮಸಾಲೆ ದೋಸೆ ಚೆನ್ನಾಗೇ ಇತ್ತು. ಸೊ ಇವಾಗ ಓಡ್ತಿದ್ದೀವಿ. ಸೊ ಹೋಟೆಲ್ ಎಷ್ಟು ಆಚೆ ಸರಿ ಬ್ರದರ್ಸ್, ಹೊರಡೋಣ. ಸೊ ಟೈಮ್ ಆಗಿದೆ. ಕಣ್ಣೆಲ್ಲ ನೋಡಿ ಫುಲ್ಲು ರೆಡ್ಡಿಶ್ ಆಗಿಬಿಟ್ಟಿದೆ. ಸೊ ನೋಡಿ ಡೂಡು ಇವರೇ ಡೂಡು ಅಂದಿದ್ದೇನೆ. ನನ್ನ ಜೊತೆಗೆ ಹೇಳ್ತಾ ಇದ್ದೀನಿ ಇವತ್ತು. ಸರಿ ಬ್ರದರ್ಸ್, ಹೋಗೋಣ. ಸೊ ನೋಡುವ. ಬ್ರದರ್ಸ್, ನಮ್ಮ ತಲೆ ಮೇಲೆ ಬಂಡೆ ನನ್ನ ಥರ ಇಲ್ಲಿ ನೋಡಿ ಹೆಂಗಿದೆ. ಬ್ರದರ್ಸ್, ಈ ಪ್ಲೇಸ್ ನೋಡಿ. ಇಲ್ಲಿ ನಿಂತ್ಕೊಂಡು ಇಷ್ಟೊತ್ತು ನಾವು ಫೋಟೋ ಶೂಟ್ ಮಾಡಿದ್ದೀವಿ. ಶಾರ್ಟ್ಸ್ಗೆ ಒಂದು ಸ್ವಲ್ಪ ವೀಡಿಯೋ ತೊಗೊಂಡಿದ್ದೀವಿ. ಸಾಕಾಗಿದೆ ಬ್ರದರ್ಸ್. ಖಾಲಿ ರೋಡು, ಚಿತ್ರಾನ್ನ. ಈ ಪ್ಲೇಸಲ್ಲೇ ನಿಂತ್ಕೊಂಡು ನಾವು ಬ್ರೇಕ್ ತೊಗೊಂಡ್ವಿ. ಇಲ್ಲೇ ಸ್ವಲ್ಪ ಹಂಗೆ ಬ್ರೇಕ್ ತೊಗೊಳ್ಳೋಣ ಅಂದ್ಬಿಟ್ಟು ಬ್ರೇಕ್ ತೊಗೊಂಡ್ವಿ. ಇಲ್ಲೇ ನೋಡಿ ಬ್ರದರ್ ಹೆಂಗಿದೆ ನೋಡಿ ಆ ಕಾಡು. ಅಲ್ಲಿ ನೋಡಿ ಎಲ್ಲಿದೆ ಹೆಂಗಿದೆ. ಇವನು ನಮ್ಮ ಫ್ರೆಂಡು ಅದೇನೋ ಕಾಣ್ತಿದ್ದೆ ಯೆಲ್ಲೋ ಕಲರಾಗೆ ಟೈಗರ್ ಇರಬೇಕು ಅಂತ. ಓಹೋ, ಆದರೆ ಸಾಕಾಗಿದೆ ಬ್ರದರ್. ನಿಜವಾಗ್ಲೂ ನೀವು ಖಂಡಿತವಾಗ್ಲೂ ಬಂದೇ ಬರಬೇಕು ಈ ಕಡೆಗೆ, ಇಂಥ ಪ್ಲೇಸ್ಗೆ. ನೀವು ಆ ಕಡೆ ಒಗ್ನೇಕಲ್ಗೆ ಆ ಕಡೆ ಎಲ್ಲಾದರೂ ಹೋಗಿರ್ತೀರ, ಆ ಕಡೆ ರೂಟ್ ಎಲ್ಲಾದರೂ ಹೋಗಿರ್ತೀರ. ಬಟ್ ಸೂಪರ್ ಇದೆ. ಬಟ್ ಈ ಕಡೆ ಒಂದು ನೋಡಿ, ಆನೇಕಲ್ ರೋಡಲ್ಲಿ ಬಂದು ನೋಡಿ, ನನ್ನ ಕಣ್ಣೆಲ್ಲ ಫುಲ್ ಬ್ಲಾಸ್ಟ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿ ಫುಲ್ ಯೆಲ್ಲೋಯಿಶ್ ಆಗಿಬಿಟ್ಟಿದೆ, ರೆಡ್ ಕಲರ್ ಆಗಿಬಿಟ್ಟಿದೆ ಗಾಳಿಯಲ್ಲಿ ಬಂದು. ಅರೆ ಸಾಕಾಗಿದೆ ಬ್ರದರ್, ನಿಜವಾಗ್ಲೂ ಟ್ರೈ ಮಾಡಿ. ಹೋಗ್ತಾ ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫುಲ್ ಟಯರ್ಡ್ನೆಸ್ ಕಣ್ಣಲ್ಲಿ ನೋಡಿ ಹೆಂಗೆ ಕಾಣಿಸ್ತಿದೆ. ಹೋಗ್ತಾ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಒಂದು ತೋರಿಸ್ತೀನಿ ನೋಡಿ ಇವಾಗ ಹೇಗಿದೆ ಅಂದ್ಬಿಟ್ಟು. ಹೇಗಿದೆ ನೋಡಿ. ಅಯ್ಯೋ ಪಾ, ಸಾಕಾಗಿದೆ ಬ್ರೋ. ಕೆಳಗಡೆ ಮಾತ್ರ ಬಿದ್ದರೆ ಮೊಸರನ್ನೇ.
ಆ್ಯಂಡ್ ಸಿಸ್ಟರ್ಸ್ ನಾವು ರೀಚ್ ಆದ್ವಿ ಅನ್ಕೊತೀವಿ. ಇದೇ ಒಗ್ಗಡೆ ಕಲ್ಲು, ಇಲ್ಲೆಲ್ಲ ಕ್ರೊಕೊಡೈಲ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ ಒಗ್ಗಡೆಕಲ್ ಬಂದಿದ್ದೀವಿ, ಈಗ ರೀಚ್ ಆದ್ವಿ ಹಂಗೂ ಹಿಂಗೂ. ಪಾಯಿಂಟ್ ಹೇಗಿದೆ ನೋಡಿ ಬ್ರದರ್ಸ್, ಫಸ್ಟ್ ಟೈಮ್ ಬೆಂಗಳೂರಲ್ಲಿದ್ದು ಒಗ್ಗಡೆಕಲ್ ಬಂದಿರೋದು ನಾನೇ ಫಸ್ಟ್ ಟೈಮ್. ಅಲ್ಲಿ ನೋಡಿ ಅಲ್ಲೆಲ್ಲ ನೀರು ಕಾಣಿಸ್ತಿದೆ. ಏನೇನೋ ಅಡುಗೆ ಮಾಡ್ತಾರೆ ನೋಡಿ, ಅಡುಗೆ ಮಾಡ್ತಾರೇನೋ. ಸೊ ಬ್ರದರ್ಸ್, ಒಗ್ಗಡೆಕಲ್ ಹೆಂಗೂ ಹಿಂಗೂ ಬಂದಾಯಿತು. ನಮ್ಮ ಫ್ರೆಂಡ್ ನೋಡಿ ಮುಖ ತೊಳಿತಾನೆ, ಫುಲ್ ಟಯರ್ಡ್ ಆಗ್ಬಿಟ್ಟಾನೆ ಪಾಪ ಅವನು. ಬ್ರದರ್ಸ್ ಚೆನ್ನಾಗೇ ಇತ್ತು ರೋಡು, ಏನೋ ಪರವಾಗಿಲ್ಲ, ಬಟ್ ತುಂಬ ಡೇಂಜರಸ್ ರೋಡ್ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಜಾಸ್ತಿ ಸ್ಪೀಡು ಎಲ್ಲ ಬರೋಕ್ಕೆ ಹೋಗ್ಬಾರ್ದು ಆ ರೋಡಲ್ಲಿ. ಸೊ ನಾನೇನು ಆ ರೋಡ್ ನಿಮಗೆ ಸಜೆಸ್ಟ್ ಮಾಡಲ್ಲ ಬ್ರದರ್ಸ್ ನಿಜವಾಗ್ಲೂ, ಯಾಕಂದರೆ ಅಷ್ಟು ಡೇಂಜರ್ ಆಗಿತ್ತು ಆ ರೋಡುಗಳು ಬರಬೇಕಾದ್ರೆ. ಆದರೆ ಒಂದು ಸ್ವಲ್ಪ ವ್ಯೂ ಪಾಯಿಂಟ್ಗಳು ಚೆನ್ನಾಗಿತ್ತು, ಏನು ಪ್ರಾಬ್ಲಮ್ ಇಲ್ಲ, ವ್ಯೂಸ್ ಎಲ್ಲ ಚೆನ್ನಾಗೇ ಇತ್ತು, ಏನು ಇಶ್ಯೂ ಇರಲಿಲ್ಲ. ಸೊ ಮುಂದಕ್ಕೆ ಹೋಗಿ ನೋಡುವ ಏನೇನು ಇದೆ, ಏನೇನು ಆಗ್ತಿದೆ ಅಂತ ನೋಡಿಬಿಟ್ಟು ನಿಮ್ಗೆ ಮತ್ತೆ ಬ್ಲಾಗ್ ಮಾಡಿ ಹೋಗ್ತೀನಿ. ಸೊ ಒಗ್ಗಡೆಕಲ್ ಯಾರ್ಯಾರು ಬಂದಿಲ್ವೋ ಎಲ್ಲ ನೋಡ್ಕೊಳ್ರಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ನೋಡಿ ಮಸಾಜ್ ಮಾಡ್ತಾರೆ ನೋಡಿ, ತಲೆಗೆ ಹೆಂಗೆ ಬಡಿತಿದೆ ನೋಡಿ, ತಲೆ ಸೌಂಡ್ ನೋಡಿ, ಸೌಂಡ್ ಫುಲ್ ರಿಲ್ಯಾಕ್ಸ್ ಬ್ರದರ್ಸ್. ನಿಜ ಮಸಾಜ್ ಮಾಡಿಸ್ಕೊಂಡ್ರೆ ಫುಲ್ ರಿಲ್ಯಾಕ್ಸ್ ಆಗಿಬಿಡ್ತದೆ ನೋಡಿ. ಆ ಕಣ್ಣಲ್ಲಿ ಬಂದ್ಬಿಟ್ಟು ಅದೇನೋ ಆಯಿಲ್ ಇದೆಯಲ್ಲ, ಅದು ಆಯಿಲ್ ಬಂದ್ಬಿಟ್ಟು ಕಣ್ಣಿಗೆ ಹಾಕ್ಬಿಟ್ಟು ಹಂಗೆ ಇದು ಮಾಡ್ತಾರೆ. ಹೆಂಗೆ ಇರ್ತದೆ ಅಂದರೆ ಬ್ರದರ್ಸ್. ಇನ್ನೊಂದು ಇವಾಗ 40 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ 20 ರೂಪಾಯಿ ಒಬ್ರಿಗೆ, 40 ರೂಪಾಯಿ ಕೊಟ್ಟಿದ್ದೀವಿ, 2 ಟಿಕೆಟ್ ತೊಗೊಂಡಿದ್ದೀವಿ. ಸೊ ಇದೇನೋ ಫಾಲ್ಸ್ ನೋಡೋಕ್ಕಂತ ಬ್ರಿಡ್ಜ್ ಥರ ಕಟ್ಟಿದ್ದಾರೆ, ಹ್ಯಾಂಗಿಂಗ್ ಬ್ರಿಡ್ಜ್ ಥರ ನೋಡಿ. ಇಲ್ಲಿ ನೋಡಿ ಬ್ರದರ್ಸ್, ನೋಡಿ ಅಲ್ಲಿ ಸ್ಮೋಕ್ ನೋಡಿ ಅಲ್ಲಿ, ಓ ಮೈ ಗಾಡ್ ನೋಡಿ, ಇಲ್ಲೆಲ್ಲ ಸ್ನಾನ ಮಾಡ್ತಿದ್ದಾರೆ, ಅದೆಲ್ಲ ತೋರಿಸ್ಬಾರ್ದು. ಇಲ್ಲಿ ನೋಡಿ, ಚಾನ್ಸೇ ಇಲ್ಲ ಬ್ರದರ್ಸ್, ನಿಜವಾಗ್ಲೂ ಖರಾಬಾಗಿದೆ. ಓಹೋ ಏನು ಖರಾಬಾಗಿದೆ ನೋಡಿ ಬ್ರದರ್ಸ್. ಇಲ್ಲಿ ನೋಡಿ ಬೋಟಿಂಗು ಬ್ರದರ್ಸ್. ಅದಕ್ಕೆ 6 ದಿನಕ್ಕೆ 1000 ರೂಪಾಯಿ ಅಂತೆ, ಇಬ್ಬರದ್ರೂ 1000 ರೂಪಾಯಿ, ಒಬ್ಬರದ್ರೂ 1000 ರೂಪಾಯಿ ಅಂತೆ. ಸೊ ಅಲ್ಲಿ ಹೋಗೋಣ ನೋಡಿ, ಇಲ್ಲಿ ಬರ್ತಿದ್ದಾರೆ ನಾನು ನೋಡಿ. ಇಲ್ಲಿ ಓಕೆ ಬ್ರದರ್ಸ್, ಮತ್ತು ಆಚೆ ಹೋಗ್ಬಿಟ್ಟು ನಿಮಗೆ ಬ್ಲಾಗ್ ಮತ್ತು ಕಂಟಿನ್ಯೂ ಮಾಡ್ತೀನಿ. ಏನೋ ಮಾತೇ ಬರ್ತಿಲ್ಲ, ಕಂಟಿನ್ಯೂ ಮಾಡ್ತೀನಿ ಆಚೆ ಹೋಗ್ಬಿಟ್ಟು. ಓಕೆ, ಫಿಶ್ ತಿನ್ನೋಣ, ಫಿಶ್ ತಿನ್ನೋಣ. ಓಕೆನಾ ಬ್ರದರ್ಸ್? ಇಲ್ಲಿ ನೋಡಿ, ಅವ್ನು ಸ್ನಾನ ಮಾಡ್ತಾವನೆ, ನನ್ನ ಕಾಲು ಸ್ನಾನ ಮಾಡಿಸ್ತಿದ್ದೀನಿ. ನನಗೆ ಸ್ನಾನ ಮಾಡೋಕ್ಕೆ ಇಷ್ಟ ಇಲ್ಲ, ಸೊ ಅದಕ್ಕೋಸ್ಕರ ಕಾಲನ್ನ ಮಾತ್ರ ಸ್ನಾನ ಮಾಡಿಸ್ಕೊಂಡಿದ್ದೀನಿ. ಸೊ ಏನು ತಂದಿದ್ದೀವಿ
ನೋಡಿ, ಅವರೊಬ್ಬರು ಹೇಳಿದ್ರು, ಇಲ್ಲಿ ಕೂತಿದಾರಲ್ಲ, ಅವ್ರು ಹೇಳಿದ್ರು ಫಿಶಸ್ ಬಂದ್ಬಿಟ್ಟು ಕಚ್ತಿದೆ, ಅದಕ್ಕೆ ನಾವು ಸ್ನಾನ ಮಾಡಿಲ್ಲ ಅಂತ. ಸೊ ಅದರಿಂದ ನಾನು ಸ್ನಾನ ಮಾಡೋಕ್ಕೆ ಹೋಗಿಲ್ಲ. ಸೊ ಇವನು ರೆಡಿ ಆಗಿಬಿಟ್ಟಿದ್ದಾನೆ ಸ್ನಾನ ಮಾಡೋಕ್ಕೆ. ಚೆನ್ನಾಗಿದೆ, ನಿಜವಾಗ್ಲೂ ಸಾಕಾಗಿದೆ. ಹಾಂ, ಎಂಜಾಯ್ ಎಂಜಾಯ್. ನಮ್ಮ ಸ್ಟಫ್ನೆಲ್ಲ ಇಲ್ಲೇ ಇಟ್ಟಿದ್ದೀವಿ ನಾವು. ಅವ್ನು ನೋಡಿ ಹೆಂಗ್ ಮಲ್ಕೊಂಡವ್ನು ನೋಡಿ ಅವನು. ಅಯ್ಯೋ, ಮೀನು ಕಚ್ತಿದೆ ಅಂದ್ಬಿಟ್ಟು ಹಂಗೆ ಮಲ್ಕೊತ್ಕೊಂಡವನು. ಬ್ರದರ್ಸ್ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಸೊ ಕನ್ನತ್ರದಲ್ಲಿ ನೋಡಿ ಹೆಂಗೆ ಆಗ್ಬಿಟ್ಟಿದೆ, ಬ್ಲಾಸ್ಟ್ ಆಗಿಬಿಟ್ಟಿದೆ. ಸೊ ಡೂಡು ಇಲ್ಲಿದ್ದಾನೆ. ಸೊ ಮನೆಗೆ ತಿರ್ಗಾ ನಾವು ವಾಪಸ್ ಹೊರಟಿದ್ದೀವಿ. ಫಿಶ್ ತಿನ್ಕೊಂಡು ಆದರೆ ಬ್ಲಾಗ್ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಹಂಗೆ ಹೊಡ್ತೀನಿ. ಫುಲ್ ಟಯರ್ಡ್ನೆಸ್ ಕಾಣಿಸ್ತಿದೆ ನೋಡಿ ಕಣ್ಣಲ್ಲಿ. ಓಕೆ ಬ್ರದರ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ನೋಡೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಎಲ್ಲರೂ ಸೇಫಾಗಿರಿ. ಗಾಡಿಯಲ್ಲಿ ಹೋದರೆ ದಯವಿಟ್ಟು ಹೆಲ್ಮೆಟ್ ಹಾಕಿ. ಎಲ್ಲೇ ಹೋದರೂ ಗಾಡಿಯಲ್ಲಿ ದಯವಿಟ್ಟು ಹೆಲ್ಮೆಟ್ ಹಾಕಿ ಗಾಡಿ ಓಡಿಸಿ. ಎಲ್ಲರೂ ಇರೋ ಜಾಗದಲ್ಲಿ ಸೇಫಾಗಿರಿ. ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮನ್ನು ನೋಡ್ತೀನಿ. ಅಂಟಿಲ್ ದೆನ್ ಬಾಯ್ ಫ್ರಮ್ ರಾಜು ಮತ್ತು ಚಾರ್ಲಿ. ಟೇಕ್ ಕೇರ್ ಎವ್ರಿವನ್. ಬ್ರದರ್ಸ್ ಫಿಶು ನೋಡಿ, ಆದರೆ ತುಂಬ ಕಾಸ್ಟ್ಲಿ ಬ್ರದರ್ಸ್ ಫಿಶ್ ಮಾತ್ರ. ಇದು ಒಂದು ಪೀಸು ಬಂದ್ಬಿಟ್ಟು 150 ಅಂತ, 3 ಪೀಸು 3 ಪೀಸ್ 100. ಇನ್ನೊಂದು ಈ ಫಿಶ್ ನೋಡಿ, ಈ ಫಿಶ್ ಬಂದ್ಬಿಟ್ಟು 70 ರುಪೀಸು. ನಾವು ಬಾರ್ಗೇನ್ ಮಾಡಿ 50 ತೊಗೊಂಡಿದ್ದೀವಿ. ಅಷ್ಟೊಂದೇನು ಇದ್ದಿಲ್ಲ ಬ್ರದರ್ಸ್.